ಇಡೀ ಕಾಂಗ್ರೆಸ್ ಪಕ್ಷ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಹಿಂದೂ ಮುಸ್ಲಿಂಗಳು ಒರಿಜಿನಲ್ ಹಿಂದೂಗಳು ಸಿಖ್ ಇಸಾಯಿಗಳು ಎಲ್ಲರೂ ನಾವು ಅವ್ರ ಜೊತೆಗೆ ಇದ್ದೀವಿ. 11 ವರ್ಷ ಕೆಲಸ ಮಾಡಿ ಪ್ರಧಾನಮಂತ್ರಿ ಆಗಿ 20-25 ವರ್ಷ BJಪಿಯಲ್ಲೇ ಆಡಳಿತದಿದ್ದು 43,000ರಿಂದ 60,000 ಒಳಗೆ ಪರ್ ಕ್ಯಾಪಿಟಲ್ ಇನ್ಕಮ್ ಇದೆ ಬಿಹಾರ್ನಲ್ಲಿ. ಚುನಾವಣೆ ಬಂದಿದೆ, 2 ತಿಂಗಳಲ್ಲಿದೆ ಚುನಾವಣೆ. 10,000 ರೂಪಾಯಿ ಹಾಕಿ ಭಾಷಣ ಮಾಡಿ ಓಟ್ ಕೇಳ್ತಾ ಇದ್ದಾರೆ ಅಂತಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೊಗ್ಗಲೆ. ಇಟ್ ಶೋಸ್ ಪ್ರಧಾನಮಂತ್ರಿ ಮೋದಿ ಸಾಹೇಬರು ವೀಕ್ ಇದ್ದಾರೆ. ಈಗ ಅವರ ಸೆಲೆಬ್ರಿಟಿ ಕರ್ಕೊಂಬಂದು ಹಾಡಾಡಿಸ್ತಾರೆ, ಮೋದಿ ಹೈ ತೋ ಮುಮ್ಕಿನ್ ಹೈ. ಯಾಕೆ ಬೇಕು ನಿಮಗೆ? ಎಲ್ಲೈತೆ 500 ರೂಪಾಯಿ ನೋಟ್ ಎಲ್ಲೈತೆ? 1,000 ರೂಪಾಯಿ 2,000 ರೂಪಾಯಿ ನೋಟ್ ಎಲ್ಲಿದ್ದಾವೆ? ಡಿಮಾನಿಟೈಸೇಷನ್ ಏನಾಯಿತು? ಮೇಕ್ ಇನ್ ಇಂಡಿಯಾ ಏನಾಯಿತು? ಒಂದು ಗುಂಡು ಪಿನ್ನೂ ಮಾಡಿಲ್ಲ ಪುಣ್ಯಾತ್ಮ. ಇಂಥದ್ರ ಬಗ್ಗೆ ಚರ್ಚೆ ಆಗ್ಬೇಕು. ನೀವು 10 ವರ್ಷ ಬಂದಿರಿ, ಮೇಕ್ ಇನ್ ಇಂಡಿಯಾ ಪ್ರಾರಂಭ ಮಾಡಿದ್ರಿ. ಎಷ್ಟಿದೆ ನಿಮ್ಮದು? ನಿಮ್ಮ ಎಕ್ಸ್ಪೋರ್ಟ್ ಎಷ್ಟಾಗಿದೆ? ಇಂಪೋರ್ಟ್ ಎಷ್ಟಿದೆ? ಇಂಪೋರ್ಟ್ ಡಿಫಿಸಿಟ್ ಎಷ್ಟಿದೆ? ಎಕ್ಸ್ಪೋರ್ಟ್ ಎಷ್ಟಾಗಿದೆ? ಇದ್ರ ಬಗ್ಗೆ ಚರ್ಚೆನೇ ಇರೋದಿಲ್ಲ. ವಿಚಾರದಲ್ಲಿ ನಮ್ಮ ಚರ್ಚೆಗಳು ಇರೋದಿಲ್ಲ. ಔರಂಗಜೇಬು ಹಿಂದೂ, ಮುಸಲ್ಮಾನ, ಪಾಕಿಸ್ತಾನ, ತಾಲಿಬಾನ್. ಈಗ ತಾಲಿಬಾನಿಗೆ ಕರ್ಕೊಂಬಂದು ಇವರೇ ತಾಳಿ ಕಟ್ಕೊಂಡ್ರಲ್ಲ. ಇದ್ರ ಬಗ್ಗೆ ಏನು ಮಾತಾಡೋದು ಬೇಡ. ದಿನ ಬೆಳಿಗ್ಗೆ ಇದ್ದರೆ ಕಾಂಗ್ರೆಸ್ಸಿಗೆ ಬೈತಿದ್ರಿ ತಾಲಿಬಾನ್ ಅಂತೇಳಿ. ಇವತ್ತು ನೀವೇ ಪ್ರೋಟೋಕಾಲ್ ಕರ್ಕೊಂಬಂದು ಗಾರ್ಡ್ ಆಫ್ ಆನರ್ ಮಾಡಿದ್ರಿ UPನಲ್ಲಿ. ಯಾರೊಂದು ಪ್ರಶ್ನೆ ಇಲ್ಲ, ಇದೇನು ಬೆಂಕಿ, ಇದು ಚರ್ಚೆಗೆ ಇಲ್ಲ. ಇವತ್ತು ಏನು ಯಾವ್ದು ವಿಷಯದಲ್ಲಿ ಏನೇ ಇರಲಿ ಹೆಂಗೆ ಬೇಕಿದ್ದಂಗೆ ಹೇಳ್ಕೊಂಡು ಹೋಗ್ಬಿಡ್ಬೋದು. ವಾರ ಆಯಿತು, ಅವ್ರು ಬಂದು ನಮಗೆ 26 ಜನಕ್ಕೆ ನಮಗೆ ಕೊಲ್ಲಿದ್ರು. ಇವತ್ತು ನೀವು ಯಾಕೆ ಅವ್ರ ಜೊತೆ ಮ್ಯಾಚ್ ಆಡಿದ್ರಿ ಪಾಕಿಸ್ತಾನ ಜೊತೆ ಹೋಗಿ? ಅವ್ರ ಗುರ್ತೇನೋ 3 ಯಾರು ಹಿಡಿದಿದ್ದಾರೆ, ಅವ್ರ ಗುರ್ತು ನೋಡಿದ್ರೆ ಮೇಡ್ ಇನ್ ಪಾಕಿಸ್ತಾನ ಅಂತ ಚಾಕ್ಲೇಟ್ ಸಿಕ್ಕಿದೆ, ಮುಗೀತಲ್ಲ, ಪಿಕ್ಚರ್ ಕ್ಲೋಸ್. ಯಾವುದೇ ರಾಜ್ಯ ಸರ್ಕಾರ ಚುನಾವಣೆ ಆದರೆ 40 ಟೈಮು 30 ಟೈಮು 50 ಟೈಮ್ ಒಬ್ಬ ಪ್ರಧಾನಮಂತ್ರಿ ಹೋದರೆ ಏನಾಗ್ಬೋದು ಹೇಳ್ರಿ ದೇಶಕ್ಕೆ? ಈ ದೇಶದ ಪಾಸ್ಪೋರ್ಟ್ ಸರೆಂಡರ್ ಮಾಡೋಗಿದ್ದಾರೆ 25 ಲಕ್ಷ ಜನ. ಇದ್ರ ಬಗ್ಗೆ ಚರ್ಚೆ ಇಲ್ಲ.